ಸುರಪುರ ಮತ್ತು ಹುಣಸಗಿ ತಾಲೂಕಿನಾದ್ಯಂತ ಬರುವ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮದ್ಯವನ್ನು ಅಕ್ರಮವಾಗಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿರುವವರ ಮೇಲೆ ಕ್ರಮ ಜರುಗಿಸಿ ರದ್ದುಪಡಿಸುವ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾ ಸಮಿತಿ ಯಾದಗಿರಿ ಜಿಲ್ಲೆ ಯಾದಗಿರಿ ಇದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸುರಪುರ ಮತ್ತು ಹುಣಸಗಿ ತಾಲೂಕಿನಾದ್ಯಂತ ಬರುವ ಎಲ್ಲಾ ಗ್ರಾಮಗಳಲ್ಲಿ ಪಾನ್ ಶಾಪ್ ಕಿರಣೀರ ಅಂಗಡಿ ಹೋಟೆಲ್ ಮನೆಗಳಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಈ ಎಲ್ಲ ಸ್ಥಳಗಳಲ್ಲಿ ಬಾರ್ನ ಮಾಲೀಕರು ಅಕ್ರಮವಾಗಿ ಮದ್ಯವನ್ನು ಸರಬರಾಜು ಮಾಡುತ್ತಿದ್ದಾರೆ. ಈ ಅಕ್ರಮ ಮದ್ಯವನ್ನು ಮಾರಾಟ ಮಾಡುತ್ತಿರುವುದರಿಂದ ಯುವಕರು ಮತ್ತು ವಿದ್ಯಾರ್ಥಿಗಳು ಕುಡಿತದ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೆ ವಯಸ್ಕರು ಕೆಲಸಕ್ಕೆ ಹೋಗದೆ ಕುಡಿದು ಮನೆಯಲ್ಲಿ ಇದ್ದು ಪ್ರತಿದಿನ ಹೆಂಡತಿ ಮಕ್ಕಳೊಂದಿಗೆ ಜಗಳ ಮಾಡಿ ಮನೆಯ ವಾತಾವರಣವನ್ನು ಹಾಳು ಮಾಡುತ್ತಿರುತ್ತಾರೆ. ಎಷ್ಟೋ ಮಹಿಳೆಯರು ದುಡಿದು ತಂದ ಹಣವನ್ನು ಅವರ ಗಂಡಂದಿರು ಕಸಿದುಕೊಂಡು ಹೋಗಿ ಮದ್ಯ ಅಂಗಡಿಗೆ ಹಾಕುತ್ತಿದ್ದಾರೆ. ಇದರಿಂದ ಸಂಸಾರ ಒಡೆದು ಹೋಗಿ ಎಷ್ಟೋ ಕುಟುಂಬಗಳು ವಿವಾಹ ವಿಚ್ಛೇದನ ಹಂತಕ್ಕೆ ತಲುಪಿರುತ್ತವೆ ಮತ್ತು ಕಂಠಪೂರ್ತಿ ಕುಡಿದು ಸಿಕ್ಕವರಿಗೆ ಬೈಯುವುದು ಜಗಳ ಮಾಡುವುದು. ಬಾರ್ನ ಮಾಲೀಕರು ಪ್ರತಿದಿನ ಬೆಳಗ್ಗೆ 4 ರಿಂದ 6 ಒಳಗಾಗಿ ಎಲ್ಲಾ ಹಳ್ಳಿಗಳಿಗೆ ಒಮ್ಮೆ ಅಥವಾ ಸೈಕಲ್ ಮೋಟಾರ್ಗಳ ಮುಖಾಂತರ ಮದ್ಯವನ್ನು ಸರಬರಾಜು ಮಾಡಿ ಅಂಗಡಿಗಳಿಗೆ ತಲುಪಿಸುತ್ತಿದ್ದಾರೆ. ಆದ ಕಾರಣದಿಂದ ಮಾನ್ಯ ಅಬಕಾರಿ ನಿರೀಕ್ಷಕರು ಅಬಕಾರಿ ಇಲಾಖೆ ಸುರಪುರ ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಜಿಲ್ಲಾ ಕಾರ್ಯದರ್ಶಿಯರು ಮತ್ತು ತಾಲೂಕು ಕಾರ್ಯದರ್ಶಿಗಳು ಮನವಿ ಪತ್ರವನ್ನು ಸಲ್ಲಿಸಿದರು. ಬಲಭೀಮಾ ನಂಬ ಸದಸ್ಯರು, ಸಿದ್ದಯ್ಯ ಸ್ವಾಮಿ ಹಿರೇಮಠ ಸದಸ್ಯರು, ಶರಣಬಸವ ಕಮಲಾಪುರ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರು, ಹನುಮಂತ ದೇಸಾಯಿ ಕರ್ನಾಳ. ದೇಶದಲ್ಲಿ ಮದ್ಯವನ್ನು ಅಕ್ರಮವಾಗಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿರುವವರ ಮೇಲೆ ಕ್ರಮ ಜರುಗಿಸಿ ರದ್ದುಪಡಿಸುವ ಕುರಿತು ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾ ಸಮಿತಿ ಯಾದಗಿರಿ ಇದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸುರಪುರ ಮತ್ತು ಹುಣಸಗಿ ತಾಲೂಕಿನಾದ್ಯಂತ ಬರುವ ಎಲ್ಲ ಗ್ರಾಮಗಳಲ್ಲಿ ಪಾನ್ ಶಾಪ್ ಕಿರಾಣಿ ಅಂಗಡಿ ಹೋಟೆಲ್ ಮನೆಗಳಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಈ ಎಲ್ಲ ಸ್ಥಳಗಳಲ್ಲಿ ಬಾರಿನ ಮಾಲಕರು ಅಕ್ರಮವಾಗಿ ಮದ್ಯವನ್ನು ಸರಬರಾಜು ಮಾಡುತ್ತಿದ್ದಾರೆ. ಈ ಅಕ್ರಮ ಮದ್ಯವನ್ನು ಮಾರಾಟ ಮಾಡುತ್ತಿರುವುದರಿಂದ ಯುವಕರು ಮತ್ತು ವಿದ್ಯಾರ್ಥಿಗಳು ಕುಡಿತ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುತ್ತಾರೆ ಮತ್ತು ವಯಸ್ಕರು ಕೆಲಸಕ್ಕೆ ಹೋಗದೆ ಕುಡಿದು ಮನೆಯಲ್ಲಿ ಇದ್ದು ಪ್ರತಿದಿನ ಹೆಂಡರ ಮಕ್ಕಳೊಂದಿಗೆ ಜಗಳ ಮಾಡಿ ಮನೆಯ ವಾತಾವರಣವನ್ನು ಹಾಳು ಮಾಡುತ್ತಿರುತ್ತಾರೆ. ಎಷ್ಟೋ ಮಹಿಳೆಯರು ದುಡಿದ ತಂದ ಹಣವನ್ನು ಅವರ ಗಂಡಂದಿರು ಕಸಿದುಕೊಂಡು ಹೋಗಿ ಮದ್ಯದ ಅಂಗಡಿಗೆ ಹಾಕುತ್ತಿದ್ದಾರೆ. ಇದರಿಂದ ಸಂಸಾರಗಳು ಒಡೆದು ಹೋಗಿ ಎಷ್ಟೋ ಕುಟುಂಬಗಳು ವಿವಾದ ವಿಚ್ಛೇದನ ಹಂತಕ್ಕೆ ತಲುಪಿರುತ್ತವೆ ಮತ್ತು ಕಂಠಪೂರ್ತಿ ಕುಡಿದು ಸಿಕ್ಕವರಿಗೆ ಬೈಯುವುದು ಜಗಳ ಮಾಡುವುದು ಮಾಡಿ ಗ್ರಾಮೀಣ ಪ್ರದೇಶಗಳ ಅಶಾಂತಿಯನ್ನು ಉಂಟು ಮಾಡುತ್ತಿದ್ದಾರೆ. ಈ ವ್ಯವಸ್ಥೆ ನಿರಂತರವಾಗಿ ನಡೆದಿರುತ್ತದೆ. ಬಾರಿನ ಮಾಲೀಕರು ಪ್ರತಿದಿನ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಎಲ್ಲ ಹಳ್ಳಿಗಳಿಗೆ ಓಮಿನಿ ಅಥವಾ ಸೈಕಲ್ ಮೋಟಾರ್ಗಳ ಮುಖಾಂತರ ಮದ್ಯವನ್ನು ಸರಬರಾಜು ಮಾಡಿ ಅಂಗಡಿಗಳಿಗೆ ತಲುಪಿಸುತ್ತಿದ್ದಾರೆ. ಆದ್ದರಿಂದ ದಯಾಳುಗಳಾದ ತಾವುಗಳು ದಯಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದನ್ನು ತಡೆಹಿಡಿದು ಗ್ರಾಮೀಣ ಪ್ರದೇಶದಲ್ಲಿ ಶಾಂತಿಯನ್ನು ಕಾಪಾಡಬೇಕೆಂದು ತಮ್ಮಲ್ಲಿ KRS ಪಕ್ಷದ ಕಡೆಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಂದು ವೇಳೆ ತಾವೇನಾದರೂ ನಿರ್ಲಕ್ಷ್ಯ ತೋರಿದರೆ ಉಗ್ರವಾದ ಹೋರಾಟ ನಮ್ಮ KRS ಪಾರ್ಟಿ ಕಡೆಯಿಂದ ಮಾಡಲಾಗುತ್ತದೆ. ಇದು ಅನಿವಾರ್ಯವಾಗಿದೆ. ಧನ್ಯವಾದಗಳು. ಇದರ ಬಗ್ಗೆ ನೀವು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಪ್ರತಿ ನಮ್ಮ ತಾಲೂಕು 182 ಹಳ್ಳಿಗಳಿಂದ ನನಗೆ ಫೋನ್ ಬಂದಿದೆ ಸರ್. ನಮ್ಮ ಸುರಪುರ ತಾಲೂಕಿನಲ್ಲಿ ನಾನು ಸುರಪುರ ತಾಲೂಕು ಉಸ್ತುವಾರಿ ಸುರಪುರ ಮತ್ತು ಹುಣಸಗಿ ಪ್ರತಿ ಓಮಿನಿ ಜೀಪು ಯಾವ್ರಿಗೆ ರಾಜ್ಯಾರೋಷ ಯಾವುದು ನಿಮ್ಗೆ ಭಯನೇ ಇಲ್ಲ. ನಮ್ಮ ಆ ಥರ ನಿಮ್ಗೆ ಏನು ಅಂದ್ರೆ ಒಂಚೂರು ಭಯ ಹುಟ್ಟಿಸ್ಬೇಕು ಅವ್ರ ಹತ್ರ. ಇದು ದಯವಿಟ್ಟು ಇದು ತಗೊಳ್ರಿ. ಹಿಡ್ಕೊರಪ್ಪ ಫೋಟೋ ಹೊಡ್ಕೊರಪ್ಪ ಸರ್. ಫೋಟೋ ಹೊಡ್ರಿ. ಯಾರು ಮಾತ್ರ ಅಡ್ರೆಸ್ ಬರ್ತೀವಿ